ಅದಕ್ಕೊಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಸರ್ಕಾರ ಚುನಾವಣೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ ಚುನಾವಣೆ ಬಂದಾಗ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಹಿಂದೆ ಇಲ್ಲಿ SKL ದ್ಯಾವಣ್ಣವರು ಚುನಾವಣೆಗೆ ಸ್ಪರ್ಧಿಸಿದ್ರು DCC ಬ್ಯಾಂಕ್ಗೆ. ಆಗ ಇದೇ ಸುಧಾಕರ್ ಅವರು ನಮ್ಮ ಹತ್ರ ಬಂದಾಗ ನಮ್ಮ ತಾಲೂಕಿನ ಪ್ರತಿನಿಧಿ ಹಾಕಿದ್ದಾಗ ಕೂಡ ನಾವು ಕೊಟ್ಟ ಮಾತಿನಂತೆ ನಮ್ಮ 36 ಓಟ್ನ ಇವರಿಗೆ 1 ಓಟ್ ಕೂಡ ಮಿಸ್ ಮಾಡಿದಿರ ಹಾಕಿ ಇವ್ರು ಹೇಳಿದವ್ರನ್ನ ಗೆಲ್ಸ್ಕೊಟ್ವಿ. ಆ ಒಂದೇ ಒಂದು ಭರವಸೆ ಮೇಲೆ ಮೊನ್ನೆ ಏನ್ ಮಾಡಿದ್ವಿ, ನಿಮ್ಮ ತಾಲೂಕ್ನವ್ರು ನೀವು ನಿಂತ್ಕೊಳ್ರಪ್ಪ ಅಂತ ಇದೆ. SKL ದ್ಯಾವಣ್ಣ ಇರ್ಬೋದು, ನಾಗರಾಜ್ ಇರ್ಬೋದು, ಇವ್ರೆಲ್ರಿಗೂ ಹೇಳಿದಾಗ ನಾವು ಇವ್ರನ್ನ ಮಾತಾಡ್ಲಿಕ್ಕೆ ಫೋನ್ ತಗೊಂಡ್ರೆ ಫಾರಿನ್ ಅಲ್ಲಿ ಅವ್ರಿಗೆ ಅಂತಂದ್ರು. ಅವ್ರು ಫಾರಿನ್ ಅಲ್ಲಿ ಇದ್ರು ಅಥವಾ ಡೆಲ್ಲಿಯಲ್ಲಿ ಇದ್ರು, ಎಲ್ಲಿದ್ರು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಅವ್ರ ತಂದೆ ಹತ್ರ ಹೋಗಿ ಆಶೀರ್ವಾದ ತಗೊಂಡು ನಾನು ಅಪ್ಲಿಕೇಶನ್ ಹಾಕ್ತೆ NDA ಪರವಾಗಿ. ನಾನು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ವರ್ಗೂ ಸುಮ್ಮನಿದ್ದು, ಲಾಸ್ಟ್ ನಾಗ ಇದೇ ಮೋಹನ್ ರೆಡ್ಡಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಇದೇ ಮೋಹನ್ ರೆಡ್ಡಿ ನಿಮ್ಮನ್ನ MLA ಎಲೆಕ್ಷನ್ ಅಲ್ಲಿ ರೋಡ್ ರಂಪಾಟದಲ್ಲಿ ಬೈದ. ಇಂಥವನ್ನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ್ದು, ನಮ್ದೇ ಅವ್ರದೇ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಬೇಕು. ನನ್ನ ಸೋಲಿಸ್ಲಿಕ್ಕೆ ದೊಡ್ಡ ಕಾರಣ ನೀವೇನೆ, ಸುಧಾಕರ್ ಅವರು ತೀರ್ಮಾನ ತಗೊಂಡ್ರಿ. ಅದಾದ್ಮೇಲೆ ಇವತ್ತು ಅದಕ್ಕ ಇದೇ ಉಸ್ತುವಾರಿ ಸಚಿವರು ಇದೇ ಮೋಹನ್ ರೆಡ್ಡಿನ ಗೆಲ್ಲಿಸ್ಲಿಕ್ಕೆ ಒಂದು ಪಟ್ಟು ಮಾಡಿ ಮೋಹನ್ ರೆಡ್ಡಿನ ಗೆಲ್ಲಿಸ್ಲೇಬೇಕಂತ ಹೊರಟಾಗ ಕೈ ಜೋಡಿಸಿದವರು ಯಾರು? ಸುಧಾಕರ್. ಆಮೇಲೆ ಚೀಮೂಲ್ ಎಲೆಕ್ಷನ್ ಬಂದಾಗ ನಂದಿ ಒಂದು ಕ್ಷೇತ್ರಕ್ಕೆ ಒಬ್ಬ ಕ್ಯಾಂಡಿಡೇಟ್, NDA ಕ್ಯಾಂಡಿಡೇಟ್ನ ಅಥವಾ BJP ಕ್ಯಾಂಡಿಡೇಟ್ ಆಗ್ಲಿ ಅಥವಾ ದಳದ ಕ್ಯಾಂಡಿಡೇಟ್ ಆಗ್ಲಿ ಅಥವಾ ಒಟ್ಟಿಗೆ ಕ್ಯಾಂಡಿಡೇಟ್ ಆಗ್ಲಿ, ಒಬ್ಬ ಕ್ಯಾಂಡಿಡೇಟ್ ಕೂಡ ನಿಮ್ಮಿಂದ ಹಾಕ್ಲಿಕ್ಕೆ ಆಗ್ಲಿಲ್ಲ. ಕಾರಣ ಏನು ಅಂತಂದ್ರೆ ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ನೀವು ಆ ಕಡೆ ಇವ್ರನ್ನ ವೆಂಕಟೇಶ್ ಅವ್ರನ್ನ ಗೆಲ್ಸ್ಬೇಕು ಅಂತೇಳಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆ ಕೆಲಸ ಮಾಡಿದ್ರಿ. ಇವತ್ತು ಚೀಮುಲ್ಲು ಇವತ್ತು ಇಲ್ಲಿಗೇನು ಒಂದು ಡೈರಿ ಬರ್ಬೇಕಾದ್ರೆ ನಿಮ್ಮ ಶ್ರಮ ಇದೆ, ನಾವಿಲ್ಲ ಅಂತ ಹೇಳಲಿಲ್ಲ. ಆದ್ರೆ ಇವತ್ತು ಚೀಮುಲಲ್ಲೇ ಅದೇ ನೀವು ಮನ್ಸು ಮಾಡಿದ್ರೆ ಇವತ್ತು ಚೀಮುಲಲ್ಲಿ ಅಧ್ಯಕ್ಷರು NDA ಅಧ್ಯಕ್ಷ ಆಗ್ತಾ ಇದ್ರು. ನೀವು ಅದನ್ನ ಮಾಡ್ಲಿಲ್ಲ. ನೀವು ಅಡ್ಜಸ್ಟ್ಮೆಂಟ್ ಅಂತ ಪಾಪ ನಮ್ಮ MLA ಅವ್ರನ್ನ ಮಾತಾಡ್ತಕ್ಕಂತ ಇದು ನಿಮ್ಗಿಲ್ಲ. ಕಾರಣ ಏನಂದ್ರೆ ನಮ್ಮ MLA ಅವ್ರು ಕೊಟ್ರೆ ವರ, ಇಟ್ರೆ ಶಾಪ. ಅವ್ರು ಒಂದ್ಸಾರಿ ಕಾರ್ಯಕರ್ತನ ಉಳಿಸ್ಕೊಳ್ಳಿಕ್ಕೆ ಅವ್ರ ಎಲೆಕ್ಷನ್ ಅಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಇವತ್ತು ಅವ್ರ ಕ್ಷೇತ್ರನ 2 ಸೀಟು ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ 3 ಸೀಟು ಇವತ್ತು ಉಳಿಸ್ಕೊಂಡವ್ರೆ. ಅದೇ ನೀವ್ ಯಾವ್ದು ಉಳಿಸ್ಕೊಳಕ್ ಆಗಿದೆ, ಏನೇನಾಗಿದೆ ಅನ್ನೋದನ್ನ ಬಹಿರಂಗವಾಗಿ ಎಲ್ರಿಗೂ ಗೊತ್ತದೆ. ದಯವಿಟ್ಟು ಸುಧಾಕರ್ ಅವರಲ್ಲಿ ನಾವು ಮನವಿ ಮಾಡೋದು ಇಷ್ಟೇನೆ, ನೀವ್ ಯಾವ್ದು ಏನೇನ ಮಾಡ್ಕೊಳ್ರಿ, ನಮ್ಮ ಶಾಸಕರನ್ನ ಮಾತಾಡುವಾಗ ನೀವ್ ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಕಾರಣ ಏನಂತಂದ್ರೆ ನಮ್ಮ ಶಾಸಕರು ಯಾವತ್ತೂ ಆ ತರ ಒಂದ್ಸಾರಿ ಮಾತು ಹಿಂಗ್ ಕೊಟ್ಟವ್ರೆ ಅಂದ್ರೆ ಆ ಮಾತಿನಂತ ನಡ್ಕೊಳ್ಳಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಾಸಕರು ರವಿಕುಮಾರ್ ಅವರು. ಅದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರಿಂದ ಇವೆರಡರಲ್ಲೂ ಕೂಡ ಜಿಲ್ಲಾ ಬ್ಯಾಂಕ್ ಎಲೆಕ್ಷನ್ ಇರ್ಬೋದು, ಚೀಮೂಲ್ ಎಲೆಕ್ಷನ್ ಇರ್ಬೋದು, ನಿಮ್ ನಡವಳಿಕೆಗಳೇನು ಅನ್ನೋದನ್ನ ಇಡೀ ಕ್ಷೇತ್ರ ಜನತೆ ಗೊತ್ತದೆ. ಇವತ್ತು ನೀವು ಇಷ್ಟೆಲ್ಲಾ ನಾನು ಡೆವಲಪ್ಮೆಂಟ್ ಮಾಡಿದೀನಿ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಕೋಟಿ ತಂದಿದ್ದೀನಿ, ಈ ತಾಲೂಕ್ ಹಾಕಿದ್ದೀನಿ ಅಂದ್ರೆ ನೀವು ಯಾಕೆ ತಾಲೂಕ್ MLA ಸೋತ್ರಿ ಅನ್ನೋದನ್ನ ಒಂದ್ಸಾರಿ ಒಂದ್ ಹೆಜ್ಜೆ ಹಿಂದಕ್ಕೆ ನೋಡ್ರಿ. ಸಂಸದ ಸುಧಾಕರ್ ಅಲ್ಲಿ ಒಂದು ಮನವಿ, ದಯವಿಟ್ಟು ಅಂತವ್ರು ಯಾರನ್ನ ಇದ್ರೆ, ಅದು ಶಾಸಕರ ಫಾಲೋವರ್ಸ್ ಆಗ್ಬೋದು, ಶಾಸಕರ ಜನಪ್ರತಿನಿಧಿಗಳು ಯಾರನ್ನ ಇದ್ರೆ ನೀವು ಇಮಿಡಿಯೇಟ್ ಆಗಿ DC ಅವ್ರನ್ನ ಮಾತಾಡಿ FIR ಮಾಡಿಸ್ರಿ. ನಾವು ಬಹಿರಂಗವಾಗಿ ನಿಮ್ಗೆ ಸವಾಲ್ ಆಗ್ತಾ ಇದ್ರಿ. ಯಾರಿಗಾದ್ರೂ ರೈತರಿಗೆ ಅಲ್ಲಿ ಏನೋ ಮೋಸ ಮಾಡಂತ ಮಧ್ಯವರ್ತಿಗಳಿದ್ರೆ ನೀವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ, ಜಿಲ್ಲಾಧಿಕಾರಿ ಇದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ಕಚೇರಿ ಮುಂದೆ ಹೋಗಿ ಈ ತರ ನಡೀತಾ ಇದೆ, ಸಬ್ಸ್ಕ್ರಿಪ್ಷನ್ ಅಲ್ಲಿ ಕರ್ಚೆ ಯಾರು ಮಾಡಿದ್ರು ಪಕ್ಷಾತೀತವಾಗಿ, ಅದ್ ಮಧ್ಯವರ್ತಿಗಳು ಮಾಡ್ಯವ್ರೆ ಇಲ್ಲ JDS ಪಾರ್ಟಿ ಅವರು ಮಾಡ್ಯವ್ರೆ, ಕಾಂಗ್ರೆಸ್ ಪಾರ್ಟಿ ಅವ್ರು ನಮಗ್ ಮಾಹಿತಿ ಇಲ್ಲ. ಹಂಗೇನಿದ್ರೆ FIR ಮಾಡಿ ಜೈಲಿಗೆ ಕಳಿಸ್ರಿ. ನಮ್ಮದು ರೈತ ಪರವಾಗಿ ಹೋರಾಟ. ಈಗ ಇದೇ KADB ವಿಚಾರವಾಗಿ MLA ಅವರು ಸುಮಾರು ಬಾರಿ ಹೇಳಿದ್ದಾರೆ, ಏನು 612 ಎಕರೆ ಲ್ಯಾಂಡ್ ನಾನು ನೀರಾವರಿ ಪ್ರದೇಶ ಬಿಡಿಸಿದ್ದೀನಿ, ಇನ್ನು ಉಳಿಕೆಯೋದು ನನ್ನ ಕೈಯಾಗಿಲ್ಲ, ನೀವೇನಿದು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಿಲ್ಸ್ಕಂತ ಕೂಡ ಹೇಳಿದ್ದಾರೆ. ಈಗ ಸರ್ಕಾರ ಉಸ್ತುವಾರಿ ಸಚಿವರು ಒಂದ್ ಕಡೆ ಕೈಗಾರಿಕಾ ಸಚಿವರು ಇದ್ದಾಗ ಒಬ್ಬ ವಿರೋಧ ಪಕ್ಷ ಶಾಸಕರಾಗಿ ಅವ್ರ ಕೈಲಾಗಿರೋದನ್ನ ರೈತರಿಗೆ ಸಹಾಯ ಮಾಡಿದ್ದಾರೆ. ಅಷ್ಟು ಬಿಟ್ಬಿಟ್ಟು ನೀವು ಶಾಸಕರ ಬಗ್ಗೆ ವಿನಾಕಾರಣ ಗಂಗುಲ್ ಸಂತಕ್ಕೆ ಹೋಗಿಂಡವರು ಕಳ್ರು ಸಂತಕ್ಕೆ ಹೋದಂಗಲ್ಲ ಅಂತ ನೋಡ್ರಿ. ಮಾನ್ಯ ನೀವು 2 MLA, 1 ಮಿನಿಸ್ಟರ್ ಆಗಿದ್ರಿ, 1 ಸಂಸದರಾಗಿ ಕೆಲಸ ಮಾಡ್ತಾ ಇದ್ರಿ. ಯಾಕಂದ್ರೆ ಶಿಡ್ಲಘಟ್ಟ ಕ್ಷೇತ್ರ ಅನ್ನೋದು ನಿಮ್ಮ ಏನು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಬರಲ್ಲ. ಆದ್ರೂ ನೀವು ನಮ್ಮ NDA MP ಅವರಾಗಿದ್ದೀರಿ. ನೀವು ಮಾತಾಡಬೇಕಾದ್ರೆ ಅಂಕಿ ಅಂಶಗಳು ಇಟ್ಕೊಂಡು ಮಾತಾಡೋ. ಯಾರೋ ಕಿವಿಯಲ್ಲಿ ಹೇಳಿದ್ರನ್ನ ನೀವು ಬಾಯಲ್ಲಿ ಭಾಷಣ ಮಾಡೋಂಥದ್ದು ಹಾಕ್ಬೋದು. ಇನ್ನಾದ್ರೂ ನೀವು ಸತ್ಯಕ್ಕೆ ಏನು ಹತ್ತಿರವಾಗಿರೋ ಮಾಹಿತಿ ತಕೊಂಡು ನಮ್ಮ ಶಾಸಕರ ಬಗ್ಗೆ ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ,
ಈ ಕ್ಷೇತ್ರದ ಶಾಸಕರು ಶಿಡ್ಲಘಾಟ್ ಶಾಸಕರಾದ್ಮೇಲೆ ಅಲ್ಲಿನ ಮತದಾರರು, ಅಲ್ಲಿನ ನಮ್ಮ ಪಾರ್ಟಿ ಕಾರ್ಯಕರ್ತರು, ನಮ್ಮ ಮುಖಂಡರು ಗೊತ್ತಿದೆ ಶಾಸಕರು ಎಷ್ಟು ಸರಳವಾಗಿ ಕೆಲಸ ಮಾಡ್ತಾರೆ, ಎಷ್ಟು ಸರಳವಾಗಿ ಅಭಿವೃದ್ಧಿ ಮಾಡಿದ್ರಿ. ಹೌದು, ನಾವು ಉಸ್ತುವಾರಿ ಸಚಿವರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ರಿ. ಯಾವಾಗ ಮಾಡ್ಕೊಂಡಿದ್ರಿ? ಮಾನ್ಯ ಸಿಎಂ ರಾಜ್ಯದ ಮುಖ್ಯಮಂತ್ರಿ ಡೆವಲಪ್ಮೆಂಟ್ ವಿಚಾರವಾಗಿ, ಅಭಿವೃದ್ಧಿ ವಿಚಾರವಾಗಿ ನಮ್ಮ ತಾಲೂಕ್ ಬರ್ಬೇಕಾದಾಗ ನಾವು ಸಚಿವರ ಜೊತೆಗ ನಮ್ ಮತದಾರರು ಶಿಡ್ಲಘಟ್ಟದಲ್ಲಿ ಕ್ಷೇತ್ರದಲ್ಲಿ ನಮ್ ಮತ ಭಿಕ್ಷೆ ಕೊಟ್ಟು ಒಬ್ಬ ಶಾಸಕರು ಮಾಡಿದ್ದಾರೆ. ಶಾಸಕರ ಕೆಲಸ ಏನು? ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ ಸಹಕಾರ ಮಾಡಿ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ತಂದು ಅಭಿವೃದ್ಧಿ ಮಾಡೋದು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ತೀರಿ. ಈಗ ಅದಕ್ಕೆ ಉದಾಹರಣೆ, ರಾಜಕಾರಣ ಬಂದಾಗ ನಾವು ರಾಜಕಾರಣ ಕಾಂಗ್ರೆಸ್ ವಿರುದ್ಧವಾಗಿ ಹೇಗ್ ಮಾಡಿದಿರಿ? ನಮ್ಮ ಅಸ್ತಿತ್ವ, ನಮ್ಮ ಶಾಸಕರು ಏನ್ ಉಳಿಸ್ಕೊಂಡಿದ್ದಾರೆ? ನಮ್ಮ ಏನ್ ಚಿಮ್ಮಲ್ ನಿರ್ದೇಶಕರು ಮೊನ್ನೆ 3 ಆಯ್ಕೆ ಆಗಿದ್ದಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಮಾನ್ಯ MP ಸುಧಾಕರ್ ಅವ್ರು ಒಂದು ಮನವಿ, ನೀವು ಯಾವುದೇ ಮಾತಾಡ್ಬೇಕಾದ್ರೆ ಅಂಕಿ ಅಂಶ ನಿಂತ್ಕೊಂಡು ನೀವು ಶಾಸಕರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಶಾಸಕರು ಈ ರಾಜಕಾರಣಕ್ಕೆ ಬಂದಿದ್ದೆ ದೇವೇಗೌಡರ ಸಿದ್ಧಾಂತದ ಮೇಲೆ ಅವ್ರು ರಾಜಕಾರಣ ಮಾಡ್ತಾರ. ಅವರು ಮೂಲ ಒಬ್ಬ ರೈತ ಕುಟುಂಬದಿಂದ ಬಂದಿರೋರು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೆಲವು ವಿಚಾರಗಳು ಎಲ್ಲ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಹಾಕೊಂಡು ಮಾತಾಡೋದು ಒಳ್ಳೇದು. ಇನ್ನು ಮುಂದೆ ಈ ತರ ಮಾತಾಡಿದ್ರೆ ನಾವು ಉಗ್ರವಾಗಿ ಅವ್ರ ಮಾತುಗಳನ್ನ ನಾನು ಖಂಡಿಸ್ತೀನಿ ಅಂತೇಳಿ ನಾವು ಈಗ ನಮ್ಮ ಪತ್ರಕರ್ತರ ಮುಂದೆ ನಾನು ಮನವಿ ಮಾಡ್ತಾ ಇದ್ದೀನಿ.